ಹಾಯ್, ಹಲೋ. ಇವತ್ತು ಇವತ್ತು ಪುಂಡಿ ಪಲ್ಯ ಮಾಡ್ತೇವೆ ನಾವು. ಪುಂಡಿ ಪಲ್ಯ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನು. ಇದು ಒಂದು ಸೀಡ್ ಐತಿ. ಅದು ಪುಂಡಿ ಪಲ್ಯ ಅಂತಂದ್ರೆ ಈ ಥರ ಇರ್ತೈತಿ. ಈ ಕಡೆ ಉತ್ತರ ಕರ್ನಾಟಕಕ್ಕೆಲ್ಲ ಗೊತ್ತಿರ್ತೈತಿ, ಬೇರೆ ಕಡೆದವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ತೋರ್ಸತ್ತೇನೆ. ಇದು ಪುಂಡಿ ಪಲ್ಯ ಗಿಡ. ಇದನ್ನು ಕಟ್ ಮಾಡಿ ಮ್ಯಾಗಿನ ತುದಿ ತೊಗೊಂಬಂದಿರ್ತಾರೆ. ಇದನ್ನು ಸೋಸಿ ಎಲ್ಲ ಸ್ವಚ್ಛ ಮಾಡಿ ತೊಳೆದು ಇಟ್ಟೇನಿಲ್ಲೇ. ಆಮೇಲೆ ಅದಕ್ಕೆ ಏನೇನು ಬೇಕು ಪುಂಡಿ ಪಲ್ಯಕ್ಕೆ ಅಂತಂದ್ರೆ ಹೇಳ್ತಾನು. ಪುಂಡಿ ಪಲ್ಯಕ್ಕೆ ಶೇಂಗಾ ಕಾಳು ಬೇಕು, ನೆನೆ ಇಟ್ಕೊಂಡಿದ್ದು ಶೇಂಗಾ ಕಾಳು. ಆಮೇಲೆ ಜೋಳದ ನುಚ್ಚಬೇಕು. ಇದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಅರಿಶಿನ ಪುಡಿ, ಜೀರಿಗೆ, ಮೆಂತ್ಯ ಯಾರು ಹಾಕೋದಿಲ್ಲ, ಭಾಳ ವಿಶೇಷ. ನಾವು ಮೆಂತ್ಯ ಹಾಕ್ತೇವೆ, ಭಾರಿ ಟೇಸ್ಟ್ ಆಕತಿ. ಮಾಡಿ ನೋಡ್ರಿ ನೀವು. ಇದು ಪುಂಡಿ ಪಲ್ಯ. ಈಗ ನೀರು ಕಾಯಕ್ಕೆ ಇಟ್ಕೊಂಡೇನೆ. ಈಗ ನಾ ಏನು ಕುಕ್ಕರ್ದಾಗ ಅದು ಸೀಟಿ ಹೊಡ್ಸೋದಿಲ್ಲ, ಹೊರಗೆ ಕುದಿತೈತಿ. ಇದನ್ನು ಈಗ ನೀರು ಕಾದ್ದಾವ, ಇಲ್ಲೇ ಕುದಿಯಾಕತ್ತಾವ ಇಲ್ಲೇ. ಈಗ ಇದಕ್ಕೆ ಹಾಕ್ತಾನಂತೆ. ಇದಕ್ಕೆ ಕುದಿ ನೀರಾಗ ಹಾಕ್ಬೇಕು. ಇದನ್ನು ಒಂದು ಸೀಡ್ ಐತಿದು. ಇವತ್ತು ಗಣಪತಿಗೆ ನಮ್ಮ ಮನ್ಯಾಗ ಗಣಪತಿ ಕುಂಡ್ರಿಸಿದೆವು. ಗಣಪತಿಗೆ ಪುಂಡಿ ಪಲ್ಯ ರೊಟ್ಟಿ ನೈವೇದ್ಯ ಮಾಡಬೇಕು. ಅದಕ್ಕಾಗಿ ವಿಶೇಷ ಐತಿ ನೋಡ್ರಿ. ಪುಂಡಿ ಪಲ್ಯ ಗಣಪತಿಗೆ ನೈವೇದ್ಯ ಇವತ್ತು ಮಾಡ್ತೇವೆ ನಾವು. ರೊಟ್ಟಿ ಪುಂಡಿ ಪಲ್ಯ. ಇದು ಒಂಥರ ಹೆಂಗಾಯ್ತು ನೋಡಿದ್ದು, ಭಾಳ ಜಲ್ದಿ ಕುದಿತೈತಿ. ಈಗ ಇದು ಏನು ನಾವೇನು ಕುಕ್ಕರ್ಕದು ಹಾಕೋದಿಲ್ಲ, ಒಬ್ಬೊಬ್ರು ಹಾಕ್ತಾರೋ. ಇದನ್ನಷ್ಟು ಸಪ್ರೇಟ್ನ ಕುದಿಸ್ತೇನೆ. ಕುಕ್ಕರ್ಗೆ ಹಾಕಿರೋ ಬರ್ತೈತಿ, ನಾವೇನು ಅದನ್ನು ಮಾಡೋದಿಲ್ಲ. ಇದು ಈ ಥರ ಕುದಿಯಾತೈತಿ ನೋಡಿ. ಇದು 2 ನಿಮಿಷನ್ಯಾಗ ಕುದಿತೈತಿ. ಈಗ ಕುದಿಸಾಕತ್ತೇನು. ಪುಂಡಿ ಪಲ್ಯ ಹೆಂಗೆ ಮಾಡ್ಬೇಕಂತ ಹೇಳ್ತೇನೆ ನಿಮಗೆ, ನೋಡ್ರಿ. ಇದು ಪುಂಡಿ ಪಲ್ಯ ಹುಳಿ ಭಾಳ ಇರ್ತೈತಿ. ಇದು ಪುಂಡಿ ಪಲ್ಯ ಇದನ್ನು ಬಸಿಬೇಕು. ಅದನ್ನು ಬಸದ ಇದು ಎಲ್ಲ ಪುಂಡಿ ಪಲ್ಯ ಕುದ್ದಿಂದ, ಹಣ್ಣಾಗಿ ಕುದ್ದಿಂದ ಇದನ್ನು ಬಸಿಬೇಕು. ಇದನ್ನು ಆ ಬಸದ ನೀರಿನಿಂದ ಏನೇನು ಮಾಡ್ಬೇಕು ಅನ್ನೋದು ಹೇಳ್ತೇನೆ ನಿಮ್ಗೆ. ಭಾರಿ ಬಾಂಡೆ, ಹಿತ್ತಾಳಿ ಬಾಂಡೆ ಭಾಳ ಸ್ವಚ್ಛ ಆಕ್ಕವು. ಅದನ್ನು ಹಾಕಿ ಬಾಂಡೆ ತಿಕ್ಕಬೇಕು. ಈಗ ಕುದಿಯಾತೈತಿ. ಪುಂಡಿ ಪಲ್ಯ ಮಾಡೋದು ಹೇಳ್ತೇನೆ ನಿಮಗೆ. ಇದಕ್ಕೆ ಪುಂಡಿ ಪಲ್ಯಕ್ಕೆ ಏನಂದ್ರೆ, ಇದು ಕುದಿಯಾತೈತಿ ಪುಂಡಿ ಪಲ್ಯ. ಕುದಿ ಮಟ್ಟ, ಇನ್ನೊಂದು ಸ್ವಲ್ಪ ಕುದಿ ಮಟ್ಟ ಅಂಥೇಳಿ ಈ ಥರ ಕಾಂಬಿನೇಷನ್ ಏನಂತಂದ್ರೆ, ಹಸಿ ಮೆಣಸಿನ್ಕಾಯಿ ಹುರಿದು ಅದ್ರ ಜೋಡಿ ಹೆಚ್ಕೊಂಡು ತಿನ್ನೋದು ಪುಂಡಿ ಪಲ್ಯ ಜೋಡಿ. ಇದು ಹಸಿ ಮೆಣಸಿನ್ಕಾಯಿ ಹುರ್ಕೋಬೇಕು ಇವನು ಒಂದು ಸ್ವಲ್ಪ ತೆವಿ ಮ್ಯಾಗ. ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು. ಇಷ್ಟೊಂದು ಸ್ವಲ್ಪ ಒಂದು ಎಷ್ಟು ಬೇಕಷ್ಟು ನಾ ಪುಂಡಿ ಪಲ್ಯಕ್ಕೆ ಮೆಣಸಿನ್ಕಾಯಿ ಹುರ್ಕೋತೇನು. ಇಲ್ಲಿ ನೋಡ್ರಿ, ಇಷ್ಟು ಹುರ್ಕೋತೇನು. ಇವನೇನು ಎಣ್ಣೆ ಹಚ್ಚಿ ಏನು ಹುರಿಯೋಂಗಿಲ್ಲ, ಹಂಗೆ ಹುರಿತೇವೆ. ಇವಿಷ್ಟು ಹುರಿಬೇಕು. ಇವನು ಹಸಿ ಮೆಣಸಿನ್ಕಾಯಿ ಇದ್ರ ಜೋಡಿ ಕಾಂಬಿನೇಷನ್ ಖಾರ ರುಚಿ ಭಾಳ ಆಕತ್ತಿದು. ಈಗ ಆಗಲೇ ಕುದಿಯಾಕತ್ತೈತಿದು ಪುಂಡಿ ಪಲ್ಯ. ಇದು ಕುದ್ದೈತಿದು ಈ ಥರ ಆಗೈತಿದ್ದ. ಈ ಥರ ನೋಡೋದು ಮೆತ್ತಗೆ ಕುದ್ದೈತಿ. ಇನ್ನು ಇದನ್ನು ಬಸಿಬೇಕು. ಇದನ್ನು ಕುದ್ದೈತಿ, ಸಾಫ್ಟ್ ಆಗೈತಿ. ಈಗ ಎಲ್ಲ ಇನ್ನೇನು ಇದನ್ನು ಅಷ್ಟ ಮಾಡೋದು. ಇದನ್ನು ಬಸಿದು ರೊಟ್ಟಿ ಜೋಡಿ ಭಾಳ ರುಚಿ ಆಕೈತಿದು. ಆಲ್ರೆಡಿ ಮೆತ್ತಗಾಗೈತಿದ. ಎಲ್ಲ ಕೈಗೆಲ್ಲ ಇದಾಗತೈತಿ. ಬಸ್ಕೋಬೇಕು ಇದನ್ನು. ಇವು ಮೆಣಸಿನ್ಕಾಯಿ ಅಷ್ಟೊತ್ತನ ಇವನ್ನ ಹುರ್ಕೋಬೇಕು. ಈಗ ಮೆಣಸಿನ್ಕಾಯಿ ಹುರಿದೆ ಇವನ್ನ ಆಗೈತಿ. ಇದೀಗ ಕೆಂಪಾಗ್ಯ ನೋಡಿ. ಇದು
ಇಷ್ಟಾದ್ರೆ ಸಾಕು. ಈಗ ಗ್ಯಾಸ್ ಬಂದ್ ಮಾಡ್ತಾನು. ಆಮೇಲೆ ಇದನ್ನು ಪುಂಡಿ ಪಲ್ಯ ಬಸ್ಕೊತಾನೆ ನೋಡ. ಈ ಥರ ಬುರ್ರಿಗೆ ಭಾಳ ಬಂದಿರ್ತೈತಿ ಇದು. ಅದಕ್ಕೆ ಇದನ್ನು ಏನು ಮಾಡಬೇಕು, ಬಸಿಬೇಕು. ಇದನ್ನು ಹುಳಿ ಕಡಿಮೆ ಹೋಗ್ಕತ್ತಿದು. ಈ ಥರ ಸಾನಿಗೆ ಹಾಕಿ ಹಿಂಗೆ ಬಸ್ಕೋಬೇಕು ಇದನ್ನು. ಸ್ವಚ್ಛಗೆಲ್ಲ ಬಸ್ಕೋಬೇಕು ಇದನ್ನು. ಆಮೇಲೆ ಒಂದೊಂದು ಪುಂಡಿ ಪಲ್ಯ ಭಾಳ ಹುಳಿನೂ ಇರ್ತಾವೆ. ಆ ಹುಳಿ ಇದ್ದದ್ದಕ್ಕೆ ಏನು ಮಾಡಬೇಕು, ಅದು ಗೊತ್ತಾಗೋದಿಲ್ಲ. ಭಾಳ ಹುಳಿ ಇರ್ತಿ, ಒಂದು ಸ್ವಲ್ಪ ಕಡಿಮೆ ಐತಿ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಏನು ಮಾಡ್ಬೇಕು, ಯಾವುದಕ್ಕೂ ಒಂದಿಷ್ಟು ಬಿಸಿನೀರು ಕಾಯಿಸಿ ಈ ಥರ ಮ್ಯಾಲೆ ಹಾಕ್ಕೊಂಡು ಬಿಡ್ಬೇಕು. ಈಗ ನೀರು ಹಾಕ್ಕೋತಾನೆ ನೋಡ್ದೆ. ಸ್ವಲ್ಪ ಹುಳಿ ಇದ್ರೂ ಕಡಿಮೆ ಆಕೈತೆ. ಮತ್ತಟ ನೀರು, ಬಿಸಿ ನೀರು ಹಾಕೋದ್ರಿಂದ ಹುಳಿ ಎಲ್ಲ ಸ್ವಚ್ಛಗೆ ಹೋಗಿಬಿಡ್ತೈತೆ. ಅದೀಗ ಈ ಥರ ಅದನ್ನು ಬಸ್ಕೋಬೇಕು. ಬಸ್ಕೊಂಡು ಇಲ್ಲೇ ಇದಕ್ಕೆ ಹಾಕ್ಕೋಬೇಕು ಬೋಗಣಿಗೆ. ಈಗ ಕುದಿಯೋಕೆ ಇಡ್ತೇನೆ ಅದನ್ನು. ಮತ್ತು ನುಚ್ಚಾಕಿ, ಇದು ಜೋಳದ ನುಚ್ಚ. ಇದು ನೀರು ಬಂದಿರ್ತೈತಲ್ಲ, ಇದು ಹುಳಿ ಭಾಳ ಇರ್ತೈತಿ. ಅದು ಈಗ ಹೆಂಗೆ ಲಿಂಬೆಯನ್ನು, ಹುಂಚೆಯನ್ನು ಹಚ್ಚಿ ನಾವು ಹಿತ್ತಾಳೆ ಬಾಂಡೆಗೆ ತಿಕ್ತಾವಲ್ಲ, ಇದನ್ನು ಹಿತ್ತಾಳೆ ಬಾಂಡೆ ಬೇಕಾದಂಥ ಇರಲಿ. ಅವು ಹೊಲಸಾಗಿದ್ದು ಇದ್ದು ಅಂದ್ರೆ ಅವು ಕಿಲೋ ಬಿಟ್ಟಿರೋದಿಲ್ಲ. ಅಂಥವಕ್ಕೆ ಇದನ್ನು ಈ ಹುಳಿ ಹಾಕಿ ನೆನೆ ಇಟ್ರೆ ಒಂದು 5 ನಿಮಿಷನ್ಯಾಗ ಸ್ವಚ್ಛ ಆಕೈತಿ. ಇದನ್ನು ಮಾಡಿ ನೋಡ್ರಿ. ಇದು ನಾ ಇದ್ರೆ ತೋರಿಸ್ತಿದ್ನಿ. ಎಲ್ಲ ನಾವು ಈಗ ಹಬ್ಬದ ಸಂಬಂಧ ಬೆಳಗ್ಗೆ ಇಟ್ಟಿದ್ದೆವು. ಇದು ಈ ನೀರನ್ನು ಉಪಯೋಗ ಬರ್ತೈತೆ ಅಂತ. ಆಮೇಲೆ ಇದನ್ನು ಈಗ ಏನು ಮಾಡ್ಬೇಕಂದ್ರೆ, ಈ ಜೋಳದ ನುಚ್ಚು ಐತದು ಈಗ ಹಾಕ್ಕೋತೇನೆ ಇದಕ್ಕೆ. ಈಗ ಒಂದು ಅರ್ಧ ಬಟ್ಲದಷ್ಟು ಹಾಕ್ಕೋತೇನೆ ಜೋಳದ ನುಚ್ಚು. ಜೋಳದ ನುಚ್ಚು ಹಾಕ್ಕೊಂಡು ಚಮಚೆಯಲ್ಲಿ ಇದನ್ನು ಹಿಂಗೆಲ್ಲ ಹಿಂಗೆ ಮಾಡ್ಬೇಕು. ಇದನ್ನು ಜೋಳದ ನುಚ್ಚು ಹಾಕೋದ್ರಿಂದ ಎಲ್ಲ ಇದಾಕತ್ತೈತಿ. ಮ್ಯಾಶ್ ಮಾಡ್ಬೇಕು ಹಿಂಗೆ. ಅದೆಲ್ಲ ಎಲೆ ಎಲ್ಲ ನುಣ್ಣಗೆ ಆಕೈತೆ ಅದು. ಆಮೇಲೆ ಈಗ ಏನೇನು ಹಾಕೋ ಎಲ್ಲ ಹಾಕ್ಬೇಕೀಗ. ಕುದೀತಿರ್ತೈತಿ ಈಗ. ಶೇಂಗಾ ಕಾಳದು ಹಾಕಿದ್ರೆ ಹುಳಿ ಒಳಗೆ ಜಲ್ದಿ ಕುದಿಯೋದಿಲ್ಲ. ಅದಕ್ಕೆ ನೆನೆ ಇಟ್ಟಿರ್ತೇವೆ ನಾವು. ಈ ಥರ ಹಿಂಗೆ ಇದನ್ನು ಮಾಡ್ಕೋಬೇಕು. ಇದನ್ನು ಮಸಿಬೇಕು. ಹಿಂಗೆ ಮಸಿಯೋದು ಅಂತಾರೆ ನಮ್ಮ ಕಡೆ. ನುಚ್ಚು ಹಾಕಿರ್ ದೌಡ್ ಹಾಕತ್ತೆ, ನುಣ್ಣಗೆ ಹಾಕತ್ತಿದು. ಅದ್ರ ಸಂಬಂಧಾಗಿ ಹಿಂಗೆ ಮಾಡತ್ತೇವೆ. ಆಮೇಲೆ ಇದಕ್ಕೆ ಏನೇನು ಹಾಕ್ಬೇಕಂದ್ರೆ ಹೇಳ್ತೀನಿ ಈಗ ನಿಮ್ಗೆ. ಇದು ಶೇಂಗಾ ಐತಿ ನೆನೆಸಿಟ್ಟದ್ದು. ಇವನ್ನ ಹಾಕ್ತೀನಿ ಇವು. ಆಮೇಲೆ ಇದು ಮೆಂತ್ಯ ಇಷ್ಟು ಹಾಕ್ತೀನಿ, ಅರ್ಧ ಚಮಚೆ ಮೆಂತ್ಯ. ಮೆಂತ್ಯ ಎಷ್ಟು ಹಾಕಿದ್ರು ಅದೇನು ಕೈ ಆಗೋದಿಲ್ಲ. ಇಷ್ಟು ಮೆಂತ್ಯ ಹಾಕೋದು, ಒಣ ಕಾಳನ್ನು. ಆಮೇಲೆ ಜೀರಿಗೆನ ಹಾಕಿಬಿಡೋದು. ಇಷ್ಟು ಜೀರಿಗೆ ಹಾಕೋದು. ಜೀರಿಗೆ ಹಾಕಿ ಇದನ್ನು ಎಲ್ಲ